ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಟೇಸ್ಟಿ ಮತ್ತು ಈಸಿ ಚಿಕನ್ ಕರಿ ಹೇಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಿಕನ್ ಮಾಡೋರು ಮತ್ತು ಬ್ಯಾಚುಲರ್ ಅವ್ರಿಗೆ ಈಸಿಯಾಗಿ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟು ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಅದು ಮೀಡಿಯಮ್ ಪೀಸಲ್ಲೇ ನಾನು ಕಟ್ ಮಾಡಿಸ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಹಾಕಬೇಕಂತ ನೋಡೋಣ. ಚಿಕನ್ಗೆ 1 ಟೀ ಸ್ಪೂನಷ್ಟು ಅರಿಶಿನ, ಅದಾಕಿದ ನಂತರ 1 ಟೀ ಸ್ಪೂನಷ್ಟು ಖಾರದ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಆಮೇಲೆ ಅರ್ಧ ಸ್ಪೂನಷ್ಟು MTS ಗರಂ ಮಸಾಲ. ಇದಾಗಿದ ನಂತರ ಒಂದು ಸ್ವಲ್ಪ ಉಪ್ಪು ಮತ್ತು 4 ಟೀ ಸ್ಪೂನಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡ್ಕೊಳ್ಬೇಕಂತ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ಇದಾಗಿದ ನಂತರ ಒಂದು 10 ಇಂದ 15 ನಿಮಿಷ ಪಕ್ಕಕ್ಕೆ ಇಕ್ಕೋಣ. ಅದು ಚೆನ್ನಾಗಿ ಮಸಾಲೆಗೆ ಇಟ್ಕೊಳುತ್ತೆ. ಇದಾಗಿದ ನಂತರ ಸ್ಟವ್ ಮೇಲೆ ಕುಕ್ಕರ್ ಅದಕ್ಕೆ ಸ್ವಲ್ಪ ಎಣ್ಣೆ, ಅದು ಕಾದಿದ ನಂತರ ಅದಕ್ಕೆ ಚಕ್ಕೆ 1 ಇಂಚಷ್ಟು, 4 ಲವಂಗ, 1 ಪಲಾವ್ ಎಲೆ, ಒಂದು ಸ್ವಲ್ಪ ಜೀರಿಗೆ. ಇದಾಗಿದ ನಂತರ ಇದಕ್ಕೆ ಮೀಡಿಯಮ್ ಸೈಜ್ 1-2 ಈರುಳ್ಳಿ ತಗೊಂಡು ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳೋಣ. ಚೆನ್ನಾಗಿ ಒಂದಷ್ಟು ಮೆರೂನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೊಳೋಣ, ಯಾಕಂದರೆ ಈರುಳ್ಳಿ ಸ್ಮೆಲ್ಲು ಹೋಗಬೇಕು. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ. ಇದು ಫ್ರೈ ಮಾಡ್ಕೊಳೋಣ. ಇದು ಫ್ರೈ ಆಗಿದ ನಂತರ ಇದಕ್ಕೆ 1-2 ಇಂದ 3 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳೋಣ. ಇದನ್ನು ಫ್ರೈ ಮಾಡ್ಕೊಬೇಕು ನಾವು. ಮತ್ತು ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ, 1 ಟೀ ಸ್ಪೂನ್ ಅಷ್ಟು. ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಹೋಗ್ಬೇಕಂದ್ರೆ ಅದನ್ನು ಫ್ರೈ ಮಾಡ್ಕೊಳೋಣ ಚೆನ್ನಾಗಿ. ನೋಡ್ರಿ, ಇದು ಚೆನ್ನಾಗಿ ಫ್ರೈ ಆಗೈತೆ. ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ಇದಕ್ಕೆ ನಾವು 1 ಕಪ್ ಅಷ್ಟು ಟೊಮೆಟೊ, ಅಂದರೆ ಮೀಡಿಯಮ್ ಸೈಜ್ 1-2 ಟೊಮೆಟೊ ಎತ್ಕೊಂಡು ಹಾಕಿದ್ದೀನಿ ನಾನು ಇದನ್ನು. ಟೊಮೆಟೊ ಹಾಕಿ ಮಿಕ್ಸ್ ಮಾಡ್ಕೊಳೋಣ. ಇದಕ್ಕೆ ನಾವು 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ಇದು ನಾವು ದೊಡ್ಡ ಕೋಳಿ ತೊಗೊಂಡಿರೋದಕ್ಕೆ ನಾನು ವಿಸಿಲ್ ಇಕ್ತಾ ಇದ್ದೀನಿ. ಅದು ಚಿಕ್ಕ ಕೋಳಿ ಅಂದರೆ ಸ್ವಲ್ಪ ಹೀಟ್ ಅಲ್ವಾ, ಅದಕ್ಕೆ ನಾವು ಅದು ಜಾಸ್ತಿ ತಿನ್ನಲ್ಲ. ನಾವು ಚಿಕನ್ ಏನಾರ ತಿನ್ನಬೇಕಂದ್ರೆ ನಾವು ದೊಡ್ಡ ಕೋಳಿನೇ ತೊಗೊಂಬಂದು ತಿಂತೀವಿ. ಇದನ್ನು ವಿಸಿಲ್ ಇಕ್ಕಬೇಕಲ್ವಾ, ಅದಕ್ಕೆ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದು. ಇದಕ್ಕೆ ನಾವು ಸ್ವಲ್ಪ ಗರಂ ಮಸಾಲನೂ ಆ್ಯಡ್ ಮಾಡ್ಕೊಳೋಣ, ಯಾಕಂದರೆ ನಾವು ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಹಾಕಿದ್ವಿ. ಅದಕ್ಕೆ ಇದಕ್ಕೂ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಗಾದರೆ ಸ್ವಲ್ಪ ಇದಕ್ಕೆ ಚಿಕನ್ ಮಸಾಲ 1 ಟೀ ಸ್ಪೂನ್ ಅಷ್ಟು ಹಾಕಿ, ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳೋಣ. ಮತ್ತು ಇದಕ್ಕೆ ನಾನು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳೋಣ. ಆಲ್ಮೋಸ್ಟ್ ನಮ್ಮ ಚಿಕನ್ ರೆಡಿ ಆಗೈತೆ. ಇದನ್ನು ನಾವು ಮಿಕ್ಸ್ ಮಾಡಿ ವಿಸಿಲಿಗೆ ಬಿಟ್ಟರೆ ಆಲ್ಮೋಸ್ಟ್ ನಮ್ಮ ಚಿಕನ್ ರೆಡಿ ಆಗುತ್ತೆ. ಮತ್ತು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಮಿಕ್ಸ್ ಮಾಡ್ಕೊಳೋಣ. ಮಿಕ್ಸ್ ಆಗಿದ ನಂತರ ಇದು ಮಿಕ್ಸ್ ಮಾಡಿ ಇದಕ್ಕೆ ನಾನು ಇವಾಗ ಮುಚ್ಚಳ ಮುಚ್ಚಿ 1-2 ವಿಸಿಲ್ ಬರೋಷ್ಟು ಇಟ್ತಾಯಿದ್ದೀನಿ. ನೋಡಿ, ಆಲ್ಮೋಸ್ಟ್ ವಿಸಿಲ್ ಬಂದೈತೆ. ನಮ್ಮ ಚಿಕನ್ ಕರಿ ರೆಡಿ ಆಗೈತೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಟೇಸ್ಟಿಯಾಗೈತೆ. ಸಿಂಪಲ್ ಆ್ಯಂಡ್ ಈಸಿ. ನೀವು ಒಂದು 10 ಇಂದ 15 ನಿಮಿಷದಲ್ಲಿ ಮಾಡ್ಬೋದು ಇದು. ಮತ್ತು ಫಸ್ಟ್ ಟೈಮ್ ಚಿಕನ್ ಮಾಡ್ತಾರಲ್ಲ ಅವ್ರಿಗೆ ಮತ್ತು ಬ್ಯಾಚುಲರ್ ಅವ್ರಿಗೆ ತುಂಬ ಈಸಿ ಆಗುತ್ತೆ. ಫೈನಲಿ ನಮ್ಮದು ಚಿಕನ್ ಗ್ರೇವಿ ರೆಡಿ ಆಗೈತೆ.